ಆಗಲೂ ಸಹ ಲಕ್ಷಾಂತರ ಜನ ಬೆಂಗಳೂರಿನಲ್ಲಿ ಸೇರಿರುತ್ತದೆ. MG ರೋಡು, ಬ್ರಿಗೇಡ್ ರೋಡ್ ಎಲ್ಲ ಭಾಗದಲ್ಲೂ ಒಂದು ಸಣ್ಣ ಘಟನೆಗೆ ಅವಕಾಶ ಕೊಟ್ಟಿರಲಿಲ್ಲ ಅವರು. ನಾನು ಅವ್ರ ಪರವಾಗಿ ಅಡ್ವೊಕೇಟ್ ಮಾಡಬೇಕು, ಅನುಕಂಪ ವ್ಯಕ್ತಪಡಿಸಬೇಕು ಅಂತಕ್ಕಂಥದ್ದು ನಾನಿಲ್ಲಿ ಹೇಳ್ತಾ ಇಲ್ಲ. ಬಹುಶಃ ಈ ಸರ್ಕಾರ ಹೇಳಿರ್ತಾರೆ ತಾತ್ಕಾಲಿಕವಾಗಿ, ಏಕೆಂದ್ರೆ ಅದರಲ್ಲಿ ಒಬ್ರು ಸಸ್ಪೆಂಡ್ ಆದಂತವ್ರು ಆ ಭಾಗದ DCP ನಮ್ಮ ಅಪ್ಪಯ್ಯ ಇದಾರಲ್ಲ, ಅಪ್ಪಯ್ಯನ ಬಹಳ ಅಪ್ಪಯ್ಯರು. ಅಪ್ಪಯ್ಯ ಅಂದ್ರೆ ಎಲ್ಲರಿಗೂ ಅರ್ಥ ಆಗಿರ್ಬೋದು. DCP ಅಪ್ಪಯ್ಯ ನಿಮಗೆ ಗೊತ್ತಿಲ್ಲ. ಅಪ್ಪಯ್ಯ ನಾನು ಹೇಳಿದ್ದು ಈ ಕೇಸ್ಗಳು ಈ ಕೇಸ್ಗಳು ಅಂತ ಹೇಳಿದ್ರಲ್ಲ, ಮೈಸೂರಿಂದ CM ಹೇಳಿದ್ರು. ಆ ಅಪ್ಪಯ್ಯನ ಆತ್ಮೀಯರು ಆಕ್ಸಿಡೆಂಟ್ ಇತ್ತು. ಏನು ಕ್ಲಾರಿಟಿ ಏನು ನಿಮಗೆ ಗೊತ್ತಿಲ್ಲ ಅಪ್ಪಯ್ಯ ಅಂದ್ರೆ ಯಾರು ಅಂತ. ಅವರೇ ಪಾಪ ಅವ್ರು ನಾಲ್ಕು ಶೇಖರ್ ಅವ್ರನ್ನೂ ಸಸ್ಪೆಂಡ್ ಮಾಡಿದ್ದಾರೆ. ಬಟ್ ಹೇಳಿರ್ತಾರೆ ಒಂದು 15 ದಿವಸ 1 ತಿಂಗಳು ಇದು ಮರೆಯೋವರೆಗೆ ಸಸ್ಪೆಂಡ್ ಅಂತ ಒಂದು ನಾಟಕ ಮಾಡಿರ್ತೀವಿ, ಬೇಜಾರು ಮಾಡ್ಕೋಬೇಡಿ. ಇದೆಲ್ಲ ಜನಮಾನಸದಲ್ಲಿ ಮರೆತ ಮೇಲೆ ಮತ್ತೆ ಪುನಃ ನಿಮ್ಮನ್ನ ಇನ್ನೂ ಹೆಚ್ಚಿನ ಪ್ರಮೋಷನ್ ಕೊಟ್ಟು ಹೆಚ್ಚುವರಿ ಹುದ್ದೆ ಕೊಡ್ತೀವಿ ಅಂತ ಹೇಳಿ ಅಲ್ಲಿವರೆಗೂ ಸ್ವಲ್ಪ ಮೌನದಲ್ಲಿರಿ ಅಂತ ಹೇಳಿದ್ರು ನನ್ನ ಅಭಿಪ್ರಾಯ. ಕೆಲವು ನಡವಳಿಕೆ ಗೊತ್ತಿದೆ ನನಗೆ, ಇವ್ರು ಯಾವ ತರ ನಡ್ಕೊತಿದ್ದಾರೆ ಅಂತ. ಇಲ್ಲಿ ಪ್ರಶ್ನೆ ನಾನು ಸರ್ಕಾರಕ್ಕೆ ಕೇಳ್ತಕ್ಕಂಥದ್ದು ಎರಡು ವಿಷಯ ಇದೆ. FIR ಅಲ್ಲಿ ಏನ್ ಬರೆದಿದ್ದಾರೆ? FIR ಅಲ್ಲಿ ನಿಮ್ಮ RCB ಫ್ರಾಂಚೈಸ್ನವರು, ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂನವರು, ಅವರುಗಳ ವತಿಯಿಂದ ಶುಭೇಂದು ಘೋಷ್ ಅಂತ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ KCA ರವರು RCB ತಂಡದ ವಿಜಯೋತ್ಸವ ಕಾರ್ಯಕ್ರಮವನ್ನು 4ನೇ ತಾರೀಕು ಸಂಜೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಚರಿಸುವ ಬಗ್ಗೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸುವಂತೆ. ಅಂದ್ರೆ ಅವ್ರು ಏನ್ ಹೇಳ್ತಾರೆ, 3ನೇ ತಾರೀಕು ನಾವೇನಾದ್ರೂ RCB ಟೀಮ್ ಗೆದ್ದರೆ 4ನೇ ತಾರೀಕು ನಾವು ಕಾರ್ಯಕ್ರಮ ಮಾಡಬೇಕು. ಅದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪರ್ಮಿಷನ್ ಕೊಡಿ ಅಂತ ಹೇಳಿ ಈ FIR ಕಾಪಿಲಿ ತೋರಿಸ್ಕೊಂಡಿದ್ದಾರೆ. ಈಗ ಆ ಟೊಬಲ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಇಲ್ಲಿ FIR ಹಾಕಿರತಕ್ಕಂಥ. ಇಲ್ಲಿ ಇನ್ನೊಂದು, ಈ DPRಗೆ ರಿಕ್ವೆಸ್ಟ್ ಮಾಡಿದಾರಲ್ಲ, DPR ರಿಕ್ವೆಸ್ಟ್ಗೆ ಏನು ಕೇಳಿದ್ದಾರೆ ಅವರು? DPR ನ ಕೇಳೋದು, kindly accept our sincere greetings from the Karnataka State Cricket Association. Plus this letter, it finds you and your family in the best of health and wish all of you the very best for the future. DPR secretary ಬರೆದಿರೋ ಲೆಟರ್. ಇಲ್ಲೇನು ಹೇಳ್ತಾರೆ? ಪರ್ಮಿಷನ್ ಟು ಯೂಸ್ ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ಸ್ ಫಾರ್ ಫೆಲಿಸಿಟೇಷನ್ ಆಫ್ RCB ಟೀಮ್. DPR ಕೊಟ್ಟಿರೋದು. ವಿಧಾನಸೌಧದಲ್ಲಿ ನಾವು ಮುಂಭಾಗದಲ್ಲಿ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ DPR. ಈ ಕಂಪ್ಲೇಂಟ್ ಅಲ್ಲಿ KCA ಸ್ಟೇಡಿಯಂ ಪರ್ಮಿಷನ್ ಕೇಳಿದ್ವಿ ಅಂತ ಇವರ ಪೊಲೀಸ್ ತರ ಬರ್ಕೊಂಡವ್ರೆ. ಹಾಗಿದ್ರೆ ಮೊದಲೇ ವಿಧಾನಸೌಧದ ಮುಂಭಾಗ KCA ಸ್ಟೇಡಿಯಂ ಎರಡು ಕಡೆ ಮಾಡತಕ್ಕಂಥ ನಿರ್ಧಾರ ಮಾಡಿದ್ರ? ಇಲ್ಲಿ ಪ್ರಶ್ನೆ, ಇಲ್ಲೆಲ್ಲ ಬರ್ಕೊಂಡು ಹೋಗಿದ್ದಾರೆ FIR ಕಾಪಿ, ಏನೇನಾಯ್ತು ಅಂತ ಹೇಳಿ.
ಪೊಲೀಸ್ ಅಧಿಕಾರಿಗಳು ಬೆಳಗಿನ ಜಾವ 5:15 ಗಂಟೆವರೆಗೆ ಪ್ರಾಮಾಣಿಕವಾಗಿ ಅವತ್ತೇನೋ 3ನೇ ತಾರೀಕು ಮ್ಯಾಚ್ ಗೆದ್ದು ಬೆಳಗಿನ ಜಾವ 5 ಗಂಟೆವರೆಗೂ ನಿದ್ದೆಗೆಟ್ಟು ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡಲಿಲ್ಲ. ಬೆಳಗಿನ ಜಾವದವರೆಗೂ ಲಕ್ಷಾಂತರ ಜನ ರಸ್ತೆಗಳಲ್ಲಿ ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ರು. ಎಲ್ಲೂ ನಾವು ಅಹಿತಕರ ಘಟನೆಗಳಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಇಲ್ಲೆಲ್ಲ ಬರ್ಕೊಂಡು ಹೋಗಿದ್ದಾರೆ. ಇದೆಲ್ಲ ಇಲ್ಲಿ ಯಾರು ಪ್ರಾರಂಭ ಆಯಿತು? ಇದು 4ನೇ ತಾರೀಕು ಬೆಳಿಗ್ಗೆ ಪ್ರಾರಂಭ ಆಗಿತ್ತು. ಮುಖ್ಯಮಂತ್ರಿಗಳ ಜೊತೆಯಲ್ಲಿ 24 ಗಂಟೆ ಸೆಕ್ಯೂರಿಟಿ ಪೊಲೀಸ್ ಗನ್ಮ್ಯಾನ್ಗಳಿರ್ತಾರೆ, ಅದು ಬೇರೆ. ಅದು ಜೊತೆಗೊಬ್ಬರು 24 ಗಂಟೆ ಇರ್ತಾರೆ. ನೀವೆಲ್ಲ ನೋಡಿರ್ತೀರಿ. ಗೋಯ್ದಾ ಗೋಯ್ದಾ ಅಂತ ಹೇಳಿ ಒಬ್ರು ದಿನ ಗೋವಿಂದನ ಭಜನೆ ಮಾಡ್ಕೊಂಡು ಬರುತ್ತೆ. ಅವ್ರ ಕೆಲಸ ಏನು ಅನ್ನೋದು ಗೊತ್ತಿದೆ. ಪೊಲೀಸ್ ಕಮಿಷನರಿಗೆ ಆ ವ್ಯಕ್ತಿ ಫೋನ್ ಮಾಡಿ ವಿಧಾನಸೌಧ ಮುಂಭಾಗದಲ್ಲಿ ಇವತ್ತು ಕಾರ್ಯಕ್ರಮ ಮಾಡೋದಕ್ಕೆ ಪರ್ಮಿಷನ್ ಕೊಡಬೇಕು, ಪೊಲೀಸ್ ಇಲಾಖೆಯಿಂದ ಬಂದೋಬಸ್ತ್ ಮಾಡಬೇಕು ಅಂತ ಹೇಳಿ ಪೊಲೀಸ್ ಕಮಿಷನರ್ ಮೇಲೆ ಒತ್ತಡ ಹಾಕ್ತಾರೆ. ಬೆಳಗ್ಗೆ 7-7:30 ಗಂಟೆ ಪೊಲೀಸ್ ಕಮಿಷನರ್ ಹೇಳ್ತಾರೆ, ಸರಿ ಇಲ್ಲ, ಬೆಳಗ್ಗೆ 5 ಗಂಟೆ 5:15 ಗಂಟೆವರೆಗೆ ನಾವೆಲ್ಲ ಕೆಲಸ ಮಾಡಿ ನಿದ್ದೆ ಇಲ್ಲ, ಮುಖ ತೊಳ್ಕೊಂಡಿಲ್ಲ. ಇನ್ನು ಈಗ ನಾವು ಮುಖ ತೊಳಿತಾ ಇದ್ದೀವಿ. ಮತ್ತೆ ನೀವು 2-3 ಕಡೆ ವಿಜಯೋತ್ಸವ ಆಚರಣೆ ಮಾಡ್ತೀವಿ ಅಂದ್ರೆ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ ಸರ್. ನಿದ್ದೆ ಗಂಟೆವ್ರು ರಾತ್ರಿ ಇಲ್ಲ. ದಯವಿಟ್ಟು ಹಠ ಮಾಡಬೇಡಿ, ಒಂದು ಕಡೆ ಮಾಡಿ, KCA ಸ್ಟೇಡಿಯಂನಲ್ಲಿ ಬಂದೋಬಸ್ತ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ಹೋಗ್ತಾರೆ ಮುಖ್ಯಮಂತ್ರಿಗಳ ಹತ್ರ, ಹೋಗಿ ಕರೆಸ್ತಾರೆ. ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ದೇನೆ, ಹೇಳಿದಷ್ಟು ಮಾಡುವ ಕೆಲಸ. ಇದು ಮುಖ್ಯಮಂತ್ರಿಗಳು ಪೊಲೀಸ್ ಕಮಿಷನರ್ಗೆ ಆದೇಶ ಮಾಡೋದು. ಅವ್ರು ವಿಧಿ ಇಲ್ಲದೆ ವಿಧಾನಸೌಧ ಮುಂಭಾಗದಲ್ಲಿ ಸಂಪೂರ್ಣ ಪೊಲೀಸ್ ಇಲಾಖೆಯವರನ್ನ ಸ್ವಲ್ಪ ಹೆಚ್ಚುವರಿಯಾಗಿ ಹಾಕಲಿಕ್ಕೆ ತೀರ್ಮಾನ ತಗೋತಾರೆ. ಅಲ್ಲಿ KCA ಸ್ಟೇಡಿಯಂಗೆ ಈ KSRP ರಿಸರ್ವ್ ಪೊಲೀಸ್ ತುಕಡಿ ಕಾನ್ಸ್ಟೇಬಲ್ ಇಲ್ಲ, ಅಲ್ಲಿಗೆ ಮಾಡ್ತಾರೆ. ಇವ್ರು ಸೀನಿಯರ್ ಆಫೀಸರ್ ಇಲ್ಲ ಆಗತ್ತಾರೆ. ಬಟ್ ಯಾರು ವಿಡಿಯೋ ಕಾನ್ಫರೆನ್ಸ್ ಆಗಲಿ, ಮೊದಲೇ ಎಲ್ಲರಿಗೂ ಏನೇನು ಮಾಡಬೇಕು ಅಂತಕ್ಕಂಥದ್ದು ಸೂಚನೆ ಕೂಡ ಸಮಯ ಸಿಗಲ್ಲ, ಕೊಟ್ಟಿರಲ್ಲ. ಅದು ಒಂದು ನನಗೆ ಮಾಹಿತಿ. ನಂತರ ಅಲ್ಲಿ ಒಂದು 3-4 ತುಕಡಿ 25 ಜನ ಇರ್ತಾರೆ. ಆ ಟೀಮ್ ಅಲ್ಲಿ ಹಾಕಿರ್ತಾರೆ ಅಷ್ಟೇ ಕಾಟಾಚಾರಕ್ಕೆ. ಇದು ವಿಧಾನಸೌಧ ಮುಂಭಾಗದಲ್ಲಿ ಕಾರ್ಯಕ್ರಮ ಮಾಡತಕ್ಕಂಥದ್ದು ಮುಖ್ಯಮಂತ್ರಿಗಳು ಅಲ್ಲೇ ಆಗಬೇಕು. ನಾನು KCA ಸ್ಟೇಡಿಯಂಗೆ ಯಾವ ಕುಡುಕೂರ ಹೊಡೆತಂದಲ್ಲಿರೋದು, ಅದಕ್ಕೆ ನಾನು ಅಲ್ಲೋಗ್ಬೇಕೇನೆ. ಇಲ್ಲಿ ಆ ಕುಡಿತದ ದುಡ್ಡಿಂದಲೇ ಇವತ್ತು ಸರ್ಕಾರ ನಡೀತಿರೋದು. ಇಲ್ಲಿ ಹೇಳ್ತಾರೆ ಕಮಿಷನ್ ಯಾವ ಕುಡಿತದ ಅರೇಂಜ್ ಮಾಡಿರ ಕಾರ್ಯಕ್ರಮ KCA ಸ್ಟೇಡಿಯಂ ನಾನು ಹೋಗಬೇಕಾ, ವಿಧಾನಸೌಧ ಮುಂಭಾಗದಲ್ಲಿ ಆಗಬೇಕು ಅಂತ ಈ ಮುಖ್ಯಮಂತ್ರಿ ಹೇಳ್ತಾರೆ. ಇದು ಒಂದು ಭಾಗ.